ಅನ್ಕೊಂಡಿರೋದು ಆಗ್ಲಿಲ್ಲಪ್ಪ. ಹಾಗಂತ ಕೊರ್ತಿದ್ದೀನ? ಜೀವನ ಹೆಂಗ್ ಬರುತ್ತೋ ಹಂಗ್ ಸ್ವೀಕರಿಸ್ತಾ ಹೋಗ್ಬೇಕು. ಕಷ್ಟ ಅನ್ನೋದು ದೇವ್ರನ್ನೇ ಬಿಟ್ಟಿಲ್ಲ, ನಾವ್ಯಾವ ಲೆಕ್ಕ? ನಾವು ತಪ್ಪು ಮಾಡ್ದಾಗ ಕಷ್ಟ ಬಂದ್ರೆ ಬೇಜಾರಾಗಲ್ಲ, ಸ್ವಯಂಕೃತ ಅಪರಾಧ ಅನ್ಕೊಂಡು ಸುಮ್ಮನೆ ಆಗ್ತೀವಿ. ಅದೇ ತಪ್ಪೇ ಮಾಡದೇ ಇದ್ರೂ ಶಿಕ್ಷೆ ಅನುಭವಿಸೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಹಿಂಸೆ ಇನ್ನೊಂದಿಲ್ಲ. ಸುಂದರವಾಗಿ ಅಲಂಕಾರ ಮಾಡಿರೋ ಪ್ರತಿಮೆ ಒಳಗೂ ಒಂದ್ ಬೆತ್ತಲೆ ಶರೀರ ಇರತ್ತೆ. ಅದನ್ನ ನಾವ್ ನೋಡ್ಬಾರ್ದು ಅಂತ ಅಲಂಕಾರ ಮಾಡಿ ಮುಚ್ಚಿರ್ತಾರೆ. ಹಾಗೆ ಪ್ರತಿಯೊಬ್ಬರಲ್ಲೂ ಒಂದಷ್ಟು ನೋವು ಇರುತ್ತೆ, ಅದನ್ನ ಮುಚ್ಚಿಟ್ಟಿ ಪ್ರಪಂಚದ ಮುಂದೆ ನಗಕ್ ಕಷ್ಟಪಡ್ತಿರ್ತಾರೆ. ಆದ್ರೆ ಒಂದ್ಸಲ ಅವ್ರ ಒಳಗಿರೋ ವಾಸ್ತವ ನಾವು ಒಪ್ಕೊಂಡ್ಬಿಟ್ರೆ ತಳಮಳ ಅನ್ನೋದೇ ಇರಲ್ಲ. ಜೀವನ ಅನ್ನೋದು ಪ್ರೀತಿ ನಂಬಿಕೆಗಳ ಮೇಲೆ ನಿಲ್ಬೇಕು ಹೊರತು ಅನಿವಾರ್ಯತೆ ಅವಶ್ಯಕತೆಗಳ ಮೇಲಲ್ಲ. ಸಮಸ್ಯೆ ಹಿಂದೆ ಉತ್ತರ, ದುಃಖದ ಹಿಂದೆ ಸುಖ, ಕಷ್ಟದ ಹಿಂದೆ ಅವಕಾಶ ಇದ್ದೇ ಇರತ್ತೆ. ನಾವ್ ಅದನ್ನ ಹೆಂಗ್ ಬಳಸ್ಕೋತೀವಿ ಅನ್ನೋದ್ಮೇಲೆ ನಮ್ ಬದುಕು ನಿಂತಿರತ್ತೆ. ಜೀವನದಲ್ಲಿ ನಾವೇನೇ ಮಾಡ್ಬೇಕಂತಿದ್ರು ಮೊದಲು ಅದು ನಮ್ಗಿಷ್ಟ ಆಗ್ಬೇಕು, ಆಗ್ಲೇ ನಾವು ಮುಂದೆ ಹೋಗಕ್ ಸಾಧ್ಯ. ತಲುಪೋ ಗುರಿ ದೂರ ಇದೆ ಅಂತ ನಿಂತಲೇ ನಿಂತು ಯೋಚನೆ ಮಾಡೋ ಬದಲು ಕಷ್ಟ ಆದ್ರೂ ಪರವಾಗಿಲ್ಲ, ಇಷ್ಟಪಟ್ಟು ಹೆಜ್ಜೆ ಇಟ್ಟು ಸಾಕ್ತಾ ಹೋದ್ರೆ ಗುರಿ ತಲುಪ್ತೀವಿ. ಇಷ್ಟಪಡೋರೆ ಸಿಗ್ಲಿಲ್ಲ ಅಂದಾಗ ಯಾರ ಜೊತೆ ಹೆಜ್ಜೆ ಇಡಕ್ಕಾಗತ್ತೆ? ಆಗ ಸಂಬಂಧ ಅನ್ನೋದೇ ಸತ್ತು ಹೋಗಿರುತ್ತೆ. ಮನಸ್ತಾಪ ಬಂದಾಗ ಅಹಂಕಾರನ ಮುರಿಬೇಕೇ ಹೊರತು ಸಂಬಂಧನ ಅಲ್ಲ. ನೀವ್ ಹೀಗೆ ಮಾತಾಡ್ತಿದ್ರೆ ನಿಮ್ಮೆಲ್ಲರೋ ಕೋಪ ಜಾಸ್ತಿ ಆಗತ್ತೆ ಹೊರತು ನಿಮ್ಮೆಲ್ಲರೋ ಭಾವನೆ ಬದಲಾಗಲ್ಲ. ಅಯ್ಯೋ, ನೀವ್ ನನ್ನನ್ನು ಒಪ್ಕೊಳ್ಳಿ ಅಂತ ನಾನು ಈ ತರ ಹೇಳ್ತಿಲ್ಲ. ಪ್ರೀತಿನ ಯಾವತ್ತೂ ಬಲವಂತಾಗಿ ಪಡ್ಕೋಬಾರ್ದು, ಆಗ ಪ್ರೀತಿಗೆ ಆಯಸ್ಸಿರಲ್ಲ. ಪ್ರೀತಿ ಯಾವತ್ತಿದ್ರು ತಾನಾಗ್ ತಾನೇ ಹುಟ್ಕೋಬೇಕು. ಅತಿ ಜನ್ಮದಲ್ಲಿ ಸಾಧ್ಯ ಇಲ್ಲ. ಪರಿಸ್ಥಿತಿಗೆ ಅಸಾಧ್ಯನ ಸಾಧ್ಯ ಮಾಡೋ ತಾಕತ್ತಿದೆ. ಅಂತ ಎಂಥ ಪರಿಸ್ಥಿತಿ ಬಂದರೂ ನನ್ನ ಮನಸ್ಥಿತಿ ಮೇಲೆ ಪರಿಣಾಮ ಬೀರಲ್ಲ. ಆ ಥರದ್ದೇನಾದರೂ ಆಸೆ ನಿಮ್ಮ ಮನಸ್ಸಲ್ಲಿದ್ರೆ ಇವತ್ತಲ್ಲ ನಾಳೆ ಖಂಡಿತ ನಿರಾಸೆ ಆಗುತ್ತೆ. ನಿರ್ಧಾರ ಒಳ್ಳೇದಾಗಿದ್ದಾಗ 1000 ನಿರಾಸೆ ಬಂದ್ರೂ ಬದುಕು ನಿಲ್ಲಲ್ಲ. ನೀವು ಇದೇ ಥರ ಪದೇ ಪದೇ ಮಾತಾಡ್ತಿದ್ರೆ ನಾನು ಎದ್ದು ಮನೆಗೆ ಹೋಗ್ಬಿಡ್ತೀನಿ. ಗಣೇಶನ ನಾವು ಒಟ್ಟಿಗೆ ತಗೊಂಡು ಹೋಗ್ಬೇಕು ಅಂತ ನಿಮ್ಮ ಅದಕ್ಕೆ ಹೇಳಿದ್ದಾರೆ. ಅವ್ರ ಮಾತನ್ನ ನೀವು ಮೀರಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಆಯ್ತು, ಬೇಗ ಕೆಲಸ ಮುಗಿಸಿ ಮನೆಗೆ ಹೊರಡೋಣ. ಮಾಡ್ತಿದ್ದೀನಲ್ವಾ? ಏನಪ್ಪ ಯೋಚನೆ ಮಾಡ್ತಿದ್ಯಾ? ಏನಿಲ್ಲಮ್ಮ, ಇವತ್ತು ಅಪ್ಪ ಅರ್ಶನ ಹಚ್ಬೇಕಾದ್ರೆ ನಾನು ಕಳ್ಕೊಂಡಿದ್ದ ಪ್ರೀತಿ ಎಲ್ಲ ಮತ್ತೆ ಸಿಕ್ಕಂಗಾಯ್ತು. ನಾನು ಚಿಕ್ಕ ಹುಡುಗ ಇದ್ದಾಗ ಏಟ್ ಮಾಡ್ಕೊಳ್ತಾ ಇದ್ದಾಗೆಲ್ಲ ಅಪ್ಪನೇ ಆರೈಕೆ ಮಾಡ್ತಿದ್ರು, ಅದೇ ನೆನಪಾಗ್ತಿತ್ತು. ಅಪ್ಪನ ಮೇಲೆ ಇಷ್ಟೊಂದು ಪ್ರೀತಿ ಇರೋನು ಅಪ್ಪ ಹೇಳ್ದಂಗೆ ಕೇಳ್ಕೊಂಡು ಅವ್ರ ಪ್ರೀತಿ ಅನುಭವಿಸ್ತಾ ಇಲ್ಲೇ ಇರ್ಬೋದಲ್ವ? ಬೆಳ್ದಿರೋ ಮಗ ನಮ್ಮ ಕಣ್ಮುಂದನೇ ಇದ್ದಾನೆ ಅಂತ ನಮಗೂ ಖುಷಿ ಆಗುತ್ತೆ ಕಣೋ. ಅದೇನೋ ನಿಜ, ಅಪ್ಪನಿಂದ ದೂರ ಇರೋದು ಎಷ್ಟು ಹಿಂಸೆ ಅಂತ ನನಗೆ ಮಾತ್ರ ಗೊತ್ತು. ಆದರೆ ಅಪ್ಪ ಈ ಥರ ನನಗೆ ಪ್ರೀತಿ ತೋರಿಸ್ಬೇಕು ಅಂದರೆ ನಾನು ದಿನ ಏಟ್ ಮಾಡ್ಕೋತಾ ಇರಬೇಕು. ಯಾಕೋ ಹಾಗೆ ಹೇಳ್ತೀಯಾ? ಹೌದಮ್ಮ, ಅಪ್ಪ ದಿನ ಇದೇ ಥರ ಪ್ರೀತಿ ನನಗೆ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ. ಯಾಕಂದರೆ ಅವ್ರು ನನ್ನ ಮೇಲೆ ಇಟ್ಟಿದ್ದ ನಂಬಿಕೆ ನಾನು ಕಳ್ಕೊಂಬಿಟ್ಟಿದ್ದೀನಿ. ಈಗ ಅದ್ರ ಬಗ್ಗೆ ಯೋಚನೆ ಮಾಡಿ ಯಾವ ಉಪಯೋಗನೂ ಇಲ್ಲ. ಯಾವುದೇ ಕಾರಣಕ್ಕೂ ಅವ್ರನ್ನ ಒಪ್ಕೊಳ್ಳಲ್ಲಮ್ಮ. ಹಾಗೆ ಹೇಳ್ಬೇಡ ಕಣೋ, ನೋಡ್ತಾ ಇರು, ಅವ್ರನ್ನೇನ ಮಗ ಅಂತ ಒಪ್ಕೊಳ್ತಾರೆ. ಯೋಚನೆ ಮಾಡಬೇಡ. ಹೋಗ್ಲಿ ಬಿಡಮ್ಮ, ಇವತ್ತಂತೂ ನನಗೆ ತುಂಬ ಖುಷಿ ಆಯಿತು. ಅವ್ರಿಗೂ ತುಂಬ ಖುಷಿಯಾಗಿದೆ ಕಣೋ. ನಿನ್ನ ಬೆರಳಿಗೆ ಏಟಾಯಿತು ಅನ್ನೋ ಗಾಬರಿಲಿ ಅವ್ರ ಅರಿಶಿನ ಹಚ್ಚುವಾಗ ನಾನು ಅವ್ರ ಮುಖದಲ್ಲಿದ್ದ ಕಾಳಜಿನ ಗಮನಿಸಿದೆ. ಅದರಲ್ಲೇ ಗೊತ್ತಾಗುತ್ತೆ ಅವ್ರಿಗೆ ನಿನ್ನ ಮೇಲೆ ಇಷ್ಟು ಪ್ರೀತಿ ಇದೆ ಅಂತ. ನನಗೂ ಹಾಗೆ ಅನ್ನಿಸ್ತಮ್ಮ. ಒಂದು ರೀತಿ ನನಗೆ ಏಟಾಗಿದ್ದು ಒಳ್ಳೇದೇ ಆಯಿತು. ಹಾಗೆಲ್ಲ ಅನ್ಬೇಡಪ್ಪ. ನಿನ್ಗೆ ಏಟಾಗೋದಕ್ಕೆ ಒಂಥರ ನಾನೇ ಕಾರಣ ಆಗ್ಬಿಟ್ಟೆ ಕಣೋ. ನೀನಾ? ಹೇಗಮ್ಮ? ಅಪ್ಪ ಮಗ ಒಟ್ಟಿಗೆ ಕೆಲಸ ಮಾಡೋ ಥರ ಆಗಲಿ ಅಂತ ನಿಮ್ಮಪ್ಪ ಕರೆದಾಗ ನಾನು ಬೇಕು ಅಂತ ಬರಲಿಲ್ಲ. ನೋಡಿದ್ರೆ ನಿನಗೆ ಪೆಟ್ಟಾಗೋಯ್ತು. ಬಿಡಮ್ಮ,
ಇದರಿಂದ ಒಳ್ಳೇದೇ ಆಯಿತು. ಅಪ್ಪನ ಪ್ರೀತಿ ಆರೈಕೆಯಿಂದ ನನಗೆ ತುಂಬ ಖುಷಿ ಆಗ್ತದೆ. ನಿಮ್ಮ ಅಪ್ಪನಿಗೂ ತುಂಬ ಖುಷಿ ಆಗ್ತಿದೆ ಕಣ. ಬಾ ತೋರಿಸ್ತೀನಿ. ಏನ್ಮ ಸಾಹೇಬರು ದಮ್ ಹೊಡಿತಾ ಇದ್ದಾರೆ, ಅದರಲ್ಲಿ ಏನಿದೆ? ಹೇ, ಏನೋ ಅದು ದಮ್ಮು ಗಿಮ್ಮು ಅಂತ. ಇವತ್ತು ಇವರು ನಿನ್ನಿಂದ ಇಷ್ಟೊಂದು ಸಂತೋಷವಾಗಿದ್ದಾರೆ. ಅದಕ್ಕೆ ಸಿಗರೇಟ್ ಸೇರ್ತಾ ಇರೋದು. ನಾನು ಮಾತ್ರ ಕುಡಿದ್ರೆ ಬೈತ್ಯಾ? ಈಗ ಸಾಹೇಬರು ಸಿಗರೇಟ್ ಸೇರ್ತಾರನ್ನ ಇಷ್ಟೊಂದು ಖುಷಿಯಲ್ಲಿ ಹೇಳ್ತಾ ಇದೆಯಾ? ಅವರೇ ನಿಂತರ ದಿನ ಕುಡಿಯಲ್ಲ, ಹಾಗೆ ಯಾವಾಗಲೂ ಸಿಗರೇಟ್ ಸೇದಲ್ಲ. ಇವತ್ತು ಅವ್ರಿಗೆ ತುಂಬ ಸಂತೋಷವಾಗಿದೆ, ಅದಕ್ಕೆ ಸೇರ್ತಾ ಇರೋದು. ದೀಪು ಮದುವೆ ಆಗಿ ಹೋದ್ಮೇಲೆ ಇವತ್ತೇ ಅವ್ರು ಇಷ್ಟೊಂದು ಖುಷಿಯಾಗಿರೋದು. ಮಗನೇ, ಅವ್ರ ಖುಷಿಗೆ ನೀನೇ ಕಾರಣ ಕಣೋ.